ಇನ್ನು ಹಿಂದೂ ಜಾತಿಗಳನ್ನು ಈ ಕ್ರೈಸ್ತ ಸಮುದಾಯದ ಜೊತೆಗೆ ಸೇರಿಸಿರುವಂಥದ್ದು ಅದೆಷ್ಟರ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಸದ್ದಾಗಿದೆ, ಸುದ್ದಿಯಾಗಿದೆ ನೋಡ್ತಾ ಇದ್ದೀರಿ. ದಲಿತ ಜಾತಿಗಳನ್ನು ಕ್ರಿಶ್ಚಿಯನ್ ಪಂಗಡಕ್ಕೆ ಸೇರಿಸಿರುವಂಥದ್ದು. ಈ ಪಟ್ಟಿ ಕೈ ಬಿಡಬೇಕು ಅಂತ BJP ನಾಯಕರು ಆಗ್ರಹಿಸಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗಕ್ಕೆ BJP ನಿಯೋಗ ಪತ್ರ ಬರೆದಿದೆ. ಉಪಾಧ್ಯಕ್ಷ N. ಮಹೇಶ್, ಮಾಜಿ ಸಂಸದ ಮುನಿಸ್ವಾಮಿ ಈ ವಿಚಾರ ಸಂಬಂಧಪಟ್ಟಂಗೆ ಗರಂ ಆಗಿದ್ದಾರೆ. ಆಯೋಗದ ಅಧ್ಯಕ್ಷರಿಗೆ ನಿಮ್ಮ ಉದ್ದೇಶ ಏನು ಹೇಳಿ ಅಂತ ಕೇಳಿದ್ದಾರೆ. ಈ ರೀತಿ ನೀವು ಸೇರಿಸ್ತಾ ಹೋಗ್ಬಿಟ್ರೆ ಏನದರ ಅರ್ಥ? ಕುರುಬಾ ಕ್ರಿಶ್ಚಿಯನ್, ನಾವು ತೋರಿಸ್ತಾ ಇದ್ದೀವಿ ಒಂದಿಷ್ಟು ಪಟ್ಟಿನ. ನಾಯಕ ಕ್ರಿಶ್ಚಿಯನ್, ಗೊಲ್ಲ ಕ್ರಿಶ್ಚಿಯನ್, ಬ್ರಾಹ್ಮಣ, ಒಕ್ಕಲಿಗ, ಲಿಂಗಾಯತ ಅವರೆಲ್ಲರೂ ಇದ್ದಾರೆ ಬಿಡಿ. ಜೊತೆಗೆ ಹಿಂದುಳಿದ ವರ್ಗಗಳ ಹೆಸರುಗಳು ಕೂಡ ಅಲ್ಲೋಡಿ, ಆ ಕಾಪಿ ಕೂಡ ನಾವು ತೋರಿಸ್ತಾ ಇದ್ದೀವಿ. ಈ ರೀತಿ ನೀವು ಸೇರಿಸಿದಿರಲ್ಲ, ನಿಮ್ಮ ಉದ್ದೇಶ ಏನು ಅಂತ ಕೇಳಿದೆ. ಭಾರತೀಯ ಜನತಾ ಪಾರ್ಟಿಯ ಆ ವಿಂಗ್, ಅಂದರೆ ಹಿಂದುಳಿದ ವರ್ಗಗಳ ವಿಂಗ್ ಇದೆಯಲ್ಲ, ಅದು ಛಲವಾದಿ ನಾರಾಯಣಸ್ವಾಮಿ ಮಾತಾಡಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತಾರೆ ಬನ್ನಿ ನೋಡೋಣ. ಸದಾಶಿವ ಆಯೋಗ ಆಯಿತು, ಕ್ರಿಶ್ಚಿಯನ್ ಅಂತಿರಲಿಲ್ಲ. ನಾಗಮೋಹನ್ ದಾಸ್ ಆಯೋಗ ಆಯಿತು, ಅದರಲ್ಲೂ ಇರಲಿಲ್ಲ ಪರಿಶಿಷ್ಟ ಜಾತಿಗಳಿಗೆ. ಕಾಂತರಾಜು ಆಯೋಗ ಆಯಿತು, ಅದರಲ್ಲೂ ಇರಲಿಲ್ಲ. ಮತ್ತೆ ಜಯಪ್ರಕಾಶ್ ಹೆಗಡೆ ಅವರದಾಯಿತು, ಅದರಲ್ಲಿ ಇರಲಿಲ್ಲ. ಈಗ ಎಲ್ಲಿ ಹುಟ್ಟಿತು ಕ್ರಿಶ್ಚಿಯನ್ನು? ಇದು ಯಾಕೆ ಹುಟ್ಟಿದೆ? ಇದು ಟೋಟಲಿ ಷಡ್ಯಂತರದ ಭಾಗವಾಗಿದೆ. ಆ ಕಾರಣದಿಂದ ನಾವೀಗ ಅಧ್ಯಕ್ಷರಲ್ಲಿ ಮನವಿ ಮಾಡಿದ್ದೇವೆ. ಇವತ್ತು ಸಂಜೆನೇ ನಾನು ಸಭೆ ಕರೆದು ತೀರ್ಮಾನ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಇವತ್ತೇ ತೀರ್ಮಾನ ತೆಗೆದುಕೊಳ್ಬೇಕು. ಒಂದು ಸಮಯ ಇವತ್ತು ತೀರ್ಮಾನ ಆಗಲಿಲ್ಲ, ಮತ್ತೆ ಇದು ಮುಂದುವರೆದಿದೆ ಅಂತಂದರೆ ಇದಕ್ಕೆ ಮುಂದೆ ಆಗ್ತಕ್ಕಂಥ ಅನಾಹುತಕ್ಕೆ ನೀವೇ ಆಯೋಗವೇ ಕಾರಣ ಆಗ್ತದೆ ಅಂತಕ್ಕಂಥ ಮಾತನ್ನು ಅವ್ರಿಗೆ ಹೇಳಿ ಬಂದಿದ್ದೀವಿ. ಅಲ್ಲಿ ಮಾತಾಡುವಾಗ ಕೆಲವು ವಾದ ವಿವಾದಗಳು ಕೂಡ ಆಯಿತು, ಏರು ಧ್ವನಿಯಲ್ಲಿ ಮಾತಾಡಿದ್ದೂ ಆಯಿತು. ಯಾಕೆ ಅಂತಂದರೆ ನಮ್ಮ ಜನರಿಗೆ ನೋವಿದೆ. ನೀವು ಇನ್ನು ಈ ಜನಗಣತಿ ಆಗ್ತಾ ಇದೆಯಲ್ಲ, ಅದರಲ್ಲಿ ತಾಂತ್ರಿಕ ದೋಷದ ಬಗ್ಗೆ ಚರ್ಚೆಗಳಾಗ್ತಾ ಇವೆಯಲ್ಲ. ಈ ಸಂದರ್ಭದಲ್ಲಿ JDS ಹೇಳಿದೆ, ಇಲ್ಲೇನಾಗಿದೆ ಅಂದರೆ ಇಲ್ಲಿ ತಾಂತ್ರಿಕ ದೋಷ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರದಲ್ಲೇ ಅಂದಿದೆ JDS. ಸಿದ್ದರಾಮಯ್ಯನವರ ಸಮೀಕ್ಷೆ ಆರಂಭದಲ್ಲೇ ಹಳ್ಳ ಹಿಡಿದಿರೋ ಸೂಚನೆ ಇದು. 20 ಲಕ್ಷ ಗುರಿ ಬದಲು ಮೊದಲ ದಿವಸ ಕೇವಲ 10,000 ಜನರ ಸಮೀಕ್ಷೆ. ಎಷ್ಟರ ಮಟ್ಟಿಗೆ ಜಾತಿ ಗಣತಿ ಅನ್ನುವಂಥದ್ದು, ಇಡೀ ಸರ್ಕಾರ ಅನ್ನುವಂಥದ್ದು ತಾಂತ್ರಿಕ ಸಮಸ್ಯೆಯಿಂದ ಬಳಲ್ತಾ ಇದೆ ಅನ್ನಲಿಕ್ಕೆ ಎಕ್ಸಾಂಪಲ್ ಇದು ಅಂತ JDS ಕಿಡಿಕಾರಿದೆ.